ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಇತ್ತೀಚೆಗೆ ಕರ್ನಾಟಕ ಸ್ವಾಭಿಮಾನಿ ರೈತ ಸಂಘದ ಪದಾಧಿಕಾರಿಗಳು ಆದ ಸುರೇಶ್ ವಾಲಿ ಕಂಬಾರ ಸೇರಿ ವಿವಿಧ ಮುಖಂಡರು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಬೆಳಗಾವಿ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಎಚ್.ಡಿ. ಕುಳೇಕರ್ ಅವರನ್ನ ಭೇಟಿಯಾಗಿ ಮನವಿ ಸಲ್ಲಿಸಿ ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಮಾತನಾಡಿದರು. ಹೋರಾಟಗಾರರ ನೇತೃತ್ವದಲ್ಲಿ ಒಂದ್ ರೀತಿ ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ಸಾಕಷ್ಟು ಒಂದ್ ರೀತಿ ಸಾಂಕೇತಿಕ ಪ್ರತಿಭಟನೆ ನಡೆಸಿ ಇವತ್ತು ಜಂಟಿ ನಿರ್ದೇಶಕರಿಗೆ ಮತ್ತೆ ಸಂಬಂಧಪಟ್ಟ ಇಲಾಖೆಗೆ ಮನವಿ ಕೊಟ್ಟಿದ್ದಾರೆ. ಈ ಬಗ್ಗೆ ಹೋರಾಟಗಾರ ಏನ್ ಹೇಳ್ತಾರೆ ಬನ್ನಿ. ಹೇಳಿ ಅಂಕಲ್, ನಿಮ್ಮ ಹೆಸರು? ನನ್ನ ಹೆಸರು ಬಿಜಿ ಕುಂಬಾರ್ ಅಂತ. ಹೇಳಿ ಅಂಕಲ್. ನಾನು ಸ್ವಾಭಿಮಾನಿ ರೈತ ಸಂಘದ ಗೌರವಾಧ್ಯಕ್ಷ ಆಗಿದ್ದೇನೆ. ನಮ್ಮ ಉತ್ತರ ಕರ್ನಾಟಕಕ್ಕೆ ಏನ್ ಹಾನಿ ಆಗ್ತಾ ಇದೆ ಅನ್ನೋದನ್ನ ನಾವೆಲ್ಲರೂ ಮರ್ತು ಬಿಡ್ತಾ ಇದ್ದೇವೆ. ನಮ್ಮ ಮಕ್ಕಳನ್ನ ಒಂದು ಅರ್ಜಿ ಹಾಕಬೇಕಾದ್ರೆ ಬೆಂಗಳೂರಿಗೆ ಕಳಿಸ್ಬೇಕು, ಒಂದು ಸ್ಟ್ರೈಕ್ ಮಾಡ್ಬೇಕಾದ್ರೆ ಬೆಂಗಳೂರಿಗೆ ಹೋಗ್ಬೇಕು, ಒಂದು ಬೇಡಿಕೆಯನ್ನು ಇಡಬೇಕಾದ್ರೆ ಬೆಂಗಳೂರಿಗೆ ಹೋಗ್ಬೇಕು. ಮುಖ್ಯಮಂತ್ರಿಗಳು ಅಲ್ಲಿ ಇರೋದು, ಆದ್ರೆ ಎಲ್ಲಾ ಇಲಾಖೆಗಳು ಅಲ್ಲಿಗೆ ಹೋಗ್ಬೇಕು, ಅಧಿಕಾರಿಗಳು ಅಲ್ಲೇ ಹೋಗ್ಬೇಕು. ಆದ ಕಾರಣ ಇವೆಲ್ಲದಕ್ಕೂ ಅಲ್ಲೇ ಹೋಗಿ ಪ್ರತಿಭಟನೆ ಮಾಡ್ಬೇಕು. ದುಡಿಬೇಕಾದ್ರೂ ಉತ್ತರ ಕರ್ನಾಟಕದ ಜನರ ಲಾಭವನ್ನ ದಕ್ಷಿಣ ಕರ್ನಾಟಕದ ಎಲ್ಲರೂ ಪಡಿತಾರೆ, ಆದ್ರೆ ಉತ್ತರ ಕರ್ನಾಟಕ ಮಾತ್ರ ಏನು ಲಾಭ ಆಗ್ತಾ ಇಲ್ಲ. ಎಲ್ಲದರಿಂದ ಹಾನಿ, ಸರ್ಕಾರದಿಂದ ಹಾನಿ, ಇಲ್ಲಿ ಚುನಾವಣೆ ಪ್ರತಿನಿಧಿಗಳು ಆಗಿರ್ತಾರೆ ಅವರಿಂದ ಹಾನಿ. ಅವ್ರು ಏನಾರ ಮಾತಾಡಿದ್ರು ಕೂಡ ಅವ್ರಿಗೂ ಕೂಡ ಅವ್ರ ಪ್ರಮೋಷನ್ ಆಗಲಿ, ಅವ್ರಿಗೆ ಬರ್ತಕ್ಕಂತ ಫಂಡನ್ನು ನೀಡೋದಾಗ್ಲಿ ಅವ್ರಿಗೆ ತೊಂದರೆ ಕೊಡೋದು. ಇವ ಬಾಳ್ ಕೇಳ್ತಾನೆ, ಇವ್ ನನ್ನ ಜಾಗಕ್ಕೆ ಬರ್ತಾನೇನೋ ಅಂತೇಳಿ ಅವನ್ ಹತಕಾತಾನ ಅಂತ ತಿಳಿದು ಅವರು ಕೂಡ ವಿಧಾನಸೌಧದಲ್ಲಿ ಮಾತಾಡಕ್ ಹೋಗೋದಲ್ಲ. ಈ ತರ ತೊಂದರೆ ಆಗ್ತಾ ಇದೆ. ಇದು ಸುಮಾರು ದಿವಸ ನಮ್ಮ ಏನು ಭಾರತ ಒಂದು ಸ್ವತಂತ್ರತನ ಆಗಿ ಒಂದು 76-77 ವರ್ಷ ಗತಿಸಿದು. ಆದ್ರೂ ನಾವು ಕೂಡ ಒಂದು ಅಂಚಿನಲ್ಲಿದ್ದೇವೆ, ಈಗ ಕಡೆ ಅಂಚಿನಲ್ಲಿದ್ದೇವೆ. ನಮ್ಮ ಮಕ್ಕಳಿಗೂ ಕೂಡ ಅದೇ ಸೌಭಾಗ್ಯ ಸಿಗಬಾರ್ದು, ಈ ತೊಂದರೆ ಸೌಭಾಗ್ಯ ಸಿಗಬಾರ್ದು. ಇನ್ನು ಮುಂದಾದ್ರೂ ಪ್ರತ್ಯೇಕ ರಾಜ್ಯ ಮಾಡೋಕೊಳ್ಳೋಣ ಅಂತ ಹೋರಾಟ ಮಾಡೋಣ. ನಮ್ಮ ನೌಕರದಾರ ಮಕ್ಕಳು ಧಾರವಾಡದಲ್ಲಿ ಸಾಕಷ್ಟು ಸ್ಟ್ರೈಕ್ ಕುಂತ ಪರದಾಡ್ತಾ ಇದ್ದಾರೆ, ಅವ್ರಿಗೆ ನೌಕರಿ ಸಿಗ್ತಾ ಇಲ್ಲ, ರೈತರಿಗೆ ಒಳ್ಳೆ ಬೆಳೆಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಫ್ಯಾಕ್ಟ್ರಿಗಳು ಎಲ್ಲ ಹೆಚ್ಚು ಬೆಳಗಾವದಲ್ಲೇ ಇದಾವೆ. ಶುಗರ್ ಫ್ಯಾಕ್ಟ್ರಿಗಳದ್ದು ಒಂದು ಉದಾಹರಣೆ ತಗೊಳ್ಳಿ, ಇಲ್ಲೇ ಹೆಚ್ಚಿಗಿದಾವೆ. ಆದ್ರೆ ನಾವು ಹೋಗಬೇಕಾದದ್ದು ಎಲ್ಲ ಸ್ಟ್ರೈಕ್ ಮಾಡ್ಲಿಕ್ಕೆ ಅಲ್ಲಿ ಹೋಗ್ಬೇಕಾಗಿದೆ. ಆದ ಕಾರಣ ನಮ್ಮ ರೈತ ಮುಖಂಡರಲ್ಲಿ ಅವರಲ್ಲೂ ಕೂಡ ದೊಡ್ಡ ಹೋರಾಟ ಮಾಡ್ತಾ ಇದ್ದಾರೆ. ಅವರಲ್ಲಿ ವಿನಂತಿ ಮಾಡ್ಕೋತೇನೆ, ನಾವು ಎಲ್ಲರೂ ಅಲ್ಲಿ ಹೋಗೋದು ಬೇಡ, ಅವ್ರನ್ನೆಲ್ಲ ಇಲ್ಲೇ ತರುವಲ್ಲೇ. ನಮಗೆ ದುಡ್ಡಿಲ್ಲ, ಬೆಂಗಳೂರಿಗೆ ಹೋಗಲು ಟ್ರೈನ್ ನಲ್ಲಿ ಎರಡೇ ಹೋಗಿ ಅಲ್ಲಿ ನಿಂತು ಹೋಗ್ಬೇಕು, ನಾವು ಪರದಾಡ್ಕೊಂತ ಹೋಗ್ಬೇಕು. ಬಸ್ಸಿನಲ್ಲಿ ಹೋಗ್ಬೇಕಂದ್ರು ನಮಗ ಜೀವನ ಮಾಡ್ಲಿಕ್ಕೆ ಆಗಲ್ಲ. ಆ ತರ ಎಲ್ಲ ಮಹಿಳೆಯರಿಗೆ ಫ್ರೀ ಮಾಡಿಕೊಟ್ಟು ನಮಗ ಗಂಡು ಮಕ್ಕಳಿಗಂತೂ ಸೀಟೇ ಸಿಗಲ್ಲ. ದುಡ್ಡು ಕೊಟ್ಟು ಹೋಗ್ಬೇಕಂದ್ರೆ ಲಕ್ಸರಿಗಳಲ್ಲಿ ನಮ್ಗೆ 2,000-2,500 ದುಡ್ಡು ಇರಲ್ಲ. ಈ ಪರದಾಟ ಬೆಂಗಳೂರಿಗೆ ಹೋಗೋದ್ರಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಸಣ್ಣವರಿಂದ ಹಿಡಿದು ದೊಡ್ಡವರಲ್ಲಿ ಎಲ್ಲರಲ್ಲೂ ಸಮಸ್ಯೆ ಆಗ್ತಾ ಇದೆ. ಅದಕ್ಕಾಗಿ ನಾವು ಎಲ್ಲರೂ ಕೂಡಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟವನ್ನ ಮಾಡೋಣ ಅಂತೇಳಿ ಎಲ್ಲ ಹೋರಾಟಗಾರರಲ್ಲೂ ನನ್ನ ಮನವಿ. ವಿಶೇಷವಾಗಿ ಸಿದ್ದರಾಮಯ್ಯ ಸಾಹೇಬ್ರು ರಾಜೀನಾಮೆ ಕೊಟ್ರು, ಓಕೆ. ಆನಂತರ ಹೊಸ ಮುಖ್ಯಮಂತ್ರಿ ಆದ್ರು. ಎಲ್ಲ ಸಹ ಇಲ್ಲಿವರೆಗೂ ಸಹ ಒಂದ್ ರೀತಿ ನಾವು ರೈತ ಪರ, ಏನು ಕೃಷಿಕರ ಪರ, ಈ ಅನ್ನದಾತನಾದ ಪರ ಅಂತ ಹೇಳ್ಬಿಟ್ಟು ಬರೀ ಬಿಲ್ಡಪ್ ಹೊಡಿತಾರೆ ರಾಜಕಾರಣಿಗಳು, ಮಂತ್ರಿಗಳು. ಬಹುಶಃ ಮತ್ತೆ ಭಾಗಶಃ ಅವ್ರಿಗೆ ಕಣ್ಣು ಇಲ್ಲ, ಕಿವಿನೂ ಇಲ್ಲ, ಏನೂ ಇಲ್ಲ ಅನ್ಸ್ತದೆ. ಯಾಕಪ್ಪ ಅಂತಂದ್ರೆ ಇವ್ರಿಗೇನಾರು ಅಲ್ಪ ಸ್ವಲ್ಪ ನೈತಿಕತೆ, ರೈತಾಪಿ ವರ್ಗದ ರೈತ ಕುಲಕ್ಕೆ ಇವ್ರ ಗೌರವ ಇದ್ದಿದ್ರೆ, ಈಗೇನು ಫಸ್ಟ್ಗೆ ಪ್ರಥಮವಾಗಿ ಡಿ.ಕೆ. ಶಿವಕುಮಾರ್ ಅವರು ಏನೋ ಮುಖ್ಯಮಂತ್ರಿ ಆದಲ್ಲ, ಅವಾಗ ಸಂಪುಟ ವಿಸ್ತರಣೆ ಮಾಡಿದ್ರು, ಎಲ್ಲಾ ಇಲಾಖೆಗಳನ್ನೂ ಹಂಚಿಕೆ ಮಾಡಿದ್ರು. ಬಹುಶಃ ರೈತರ ಬಗ್ಗೆ ಅವ್ರಿಗೇನಾದ್ರು ಕಾಳಜಿ ಇದ್ದಿದ್ರೆ, ಅಥವಾ ರೈತರ ಕುಲಕ್ಕೆ ಏನಾದ್ರು, ಕೃಷಿಕರ ಮೇಲೆ ಏನಾದ್ರು ಅವ್ರಿಗೆ ಗೌರವ ಇದ್ದಿದ್ರೆ ಆ ಕೃಷಿ ಇಲಾಖೆ, ಕೃಷಿ ಖಾತೆ ಹಂಚಿಕೆ ಮಾಡೋರು. ಬಹುಶಃ ಅದನ್ನ ಅವ್ರ ಬಗ್ಗೆ, ಕೃಷಿಕರ ಬಗ್ಗೆ, ರೈತರ ಬಗ್ಗೆ ಒಲವೇ ಇಲ್ಲ ಅನ್ಸುತ್ತೆ. ಹಾಗಾಗಿ ಕೃಷಿ ಖಾತೆ ಮಾತ್ರ ಹಂಗೆ ಪೆಂಡಿಂಗ್ ಇದ್ದಾರೆ. ಸಾಕಷ್ಟು ಸಮಸ್ಯೆಗಳಾಗ್ತವೆ. ಒಂದ್ ಕಡೆ ಈಗ ಮಳೆಗಾಲ ಸರಿಯಾಗಿ ಬಂದಿಲ್ಲ, ಈಗೇನು ಬಿತ್ತನೆ ಮಾಡಿರ್ತಕ್ಕಂಥ ಎಲ್ಲ ಬೆಳೆಗಳೆಲ್ಲ ಏನು ಒಣಗುತ್ತವೆ. ಇಂಥ ಸಂದರ್ಭದಲ್ಲಿ ಮತ್ತೊಂದ್ ಕಡೆ ಒಂದ್ ರೀತಿ ಗೊಬ್ಬರದ ಸಮಸ್ಯೆ, ಸಾಕಷ್ಟು ಗೊಬ್ಬರಕ್ಕೆ ಕಾಡಿ ಬೇಡಿ ಒಂದು ಬೇಡ್ತಕ್ಕಂಥ ಪರಿಸ್ಥಿತಿ ರೈತಕ್ಕೆ ಬಂದಿದೆ. ಇಂಥ ಪರಿಸ್ಥಿತಿಯಲ್ಲಿ ಸಾಕಷ್ಟು ಜನ ರೈತ ಪರ ಹೋರಾಟಗಾರರು ಹೋರಾಟ ಮಾಡ್ತಾವ್ರೆ. ಆ ಹೋರಾಟಗಳಿಗೆ, ಆ ರೈತ ಪರ ಹೋರಾಟಗಳಿಗೆ ಕೇರೆ ಮಾಡಲ್ಲ ಅಂತ ಡೈರೆಕ್ಟ್ ಆಗಿ ಹೇಳ್ತಾರೆ ಮುಖ್ಯಮಂತ್ರಿಗಳು. ಮುಖ್ಯಮಂತ್ರಿಗಳೇ, ನೀವು ಹೇಳ್ತೀರಾ ನಾವು ರೈತರ ಪರ, ರೈತ ಕುಲದ ಪರ ಅಂತ ಹೇಳ್ತೀರಾ. ನಿಮ್ಗೇನಾದ್ರು ರೈತರ ಬಗ್ಗೆ ಗೌರವ ಇದ್ದಿದ್ರೆ ನಿಮ್ಮ ಏನು ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಲ್ಲ, ಅವತ್ತೇ ಕೃಷಿ ಖಾತೆ ಒಬ್ಬ ಸಚಿವರು ಮಾಡಿ ಕೃಷಿ ಖಾತೆಗೆ ಹಂಚಿಕೆ ಮಾಡ್ತಿದ್ರೆ. ನಿಮ್ಗೆಲ್ಲ ಬೇರೆ ಬೇರೆ ಇಲಾಖೆಗಳು, ಬೇರೆ ಬೇರೆ ಖಾತೆ ಎಲ್ಲ ಹಂಚಿಕೆ ಮಾಡಿದೀರಾ.
ಅದು ಇದಕ್ಕೇನಪ್ಪ ಆಗಿತ್ತು ನಿಮ್ಗೆ ಮಾಡಕ್ಕೆ? ಹಾಗಾಗಿ ಮೊದ್ಲು ಈ ಒಂದು ನಮ್ಮ ಭಾರತ ದೇಶ, ನಮ್ಮ ಕರ್ನಾಟಕ ರಾಜ್ಯ ಕೃಷಿ ಪ್ರಧಾನವಾದ ಒಂದು ರೀತಿ ರಾಜ್ಯ. ರೈತಾಪಿ ವರ್ಗದರು ಬಹುತೇಕ ಇದ್ದಾರೆ, ಬಹುತೇಕ ಕಸುಬು ರೈತಾಪಿ ವರ್ಗ. ಇಂಥ ಸಂದರ್ಭದಲ್ಲಿ ಪ್ರಧಾನ ಒಂದು ರೀತಿ ಕೃಷಿ ಖಾತೆಯನ್ನೇ ಹಂಚಿಕೆ ಮಾಡಿಲ್ವಲ್ಲ, ಏನ್ರಿ ನಿಮ್ಗೆ ಏನಾದ್ರು ಸ್ವಲ್ಪ ನೈತಿಕತೆ ಇದೆಯಾ? ಆ ಸಚಿವರುಗಳು ಸಾಕಷ್ಟು ಜನ ರಾಜಕಾರಣಿಗಳಿದ್ದಾರೆ, ಒಬ್ರಾದ್ರೂ ಏನಾದ್ರು ಹೇಳಿದ್ರನಪ್ಪ ಕೃಷಿ ಖಾತೆ ಹಂಚಿಕೆ ಮಾಡ್ರಿ ಅಂತ? ದಯವಿಟ್ಟು ಇನ್ಮೇಲಾದ್ರೂ ಆದಷ್ಟು ಬೇಗ ನೀವು ಯಾವ ಇಲಾಖೆ ಹಂಚಿಕೆ ಮಾಡದಿದ್ರು ಪರವಾಗಿಲ್ಲ, ಮೊದ್ಲು ಕೃಷಿ ಖಾತೆಗೆ ಹಂಚಿಕೆ ಮಾಡಿ, ಕೃಷಿ ಸಚಿವರು ಮಾಡಿ, ದಯವಿಟ್ಟು ಅದನ್ನ ಸರಿದಾರಿಗೆ ಬನ್ನಿ. ಇಲ್ಲಿ ರೈತರು ಸಾಯ್ತಾವ್ರೆ, ನೀವು ಬರೀ ಇದು ಇದು ಅಂತ ಹೇಳ್ಬಿಟ್ಟು ಏನೇನೋ ಇದ್ ಮಾಡ್ಕೊಂಡು ಹೋಗ್ತೀರಾ. ದಯವಿಟ್ಟು ನಾನು ಅಖಂಡ ಕರ್ನಾಟಕದ ರೈತರ ಪರವಾಗಿ ನಾನು ಮನವಿ ಮಾಡ್ಕೊಳ್ತೇನೆ, ದಯವಿಟ್ಟು ಆದಷ್ಟು ಬೇಗ ಕೃಷಿ ಖಾತೆ ಹಂಚಿಕೆ ಮಾಡ್ಬೇಕು, ಕೃಷಿ ಸಚಿವರನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಎಲ್ಲಾ ರೈತರ ಪರವಾಗಿ ಒಬ್ಬ ಪತ್ರಕರ್ತನಾಗಿ ನಾನು ಮನವಿ ಮಾಡ್ಕೊಳ್ತೇನೆ. ನಮಸ್ಕಾರ, ಥ್ಯಾಂಕ್ ಯು. ಇದೇ ಸಂದರ್ಭದಲ್ಲಿ ಕೂಡಲೇ ರಾಜ್ಯ ಸರ್ಕಾರ ರೈತರ ಬಗ್ಗೆ ಕಾಳಜಿ ಇದ್ರೆ ಕೂಡಲೇ ಕೃಷಿ ಖಾತೆ ಹಂಚಿಕೆ ಮಾಡಿ ಕೃಷಿ ಸಚಿವರನ್ನ ಘೋಷಣೆ ಮಾಡಬೇಕು ಅಂತ ಆಗ್ರಹ ಮಾಡಲಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.